ನಮಸ್ಕಾರ. ರಿಯಲ್ ಸ್ಟಾರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಇವತ್ತಿನ ರಿಯಲ್ ಸ್ಟಾರ್ ಕಾರ್ಯಕ್ರಮದ ಈ ಅತಿಥಿ ಅಪೂರ್ವ ಅಂತಾನೆ ಹೇಳಬಹುದು. ಹೌದು, ವೈದ್ಯರು ನಾರಾಯಣ ಹರಿ ಅಂತ ಹೇಳ್ತೀವಿ. ಅಂದ್ರೆ ನಾವು ವೈದ್ಯರನ್ನ ಭಗವಂತನಿಗೆ ಹೋಲಿಸಿ ಮಾತಾಡ್ತೀವಿ. ಯಾಕಂದ್ರೆ ಆ ವೃತ್ತಿಗೆ ಅಷ್ಟು ಪ್ರಾಮುಖ್ಯತೆ ಇದೆ. ಎಂತಹದ್ದೋ ಸಂದರ್ಭದಲ್ಲೂ ಕೂಡ ಜೀವ ಉಳಿಸುವಂತಹ ಆ ವೃತ್ತಿಯನ್ನ ಪ್ರತಿಯೊಬ್ಬರು ಕೂಡ ಗೌರವಿಸ್ತಾರೆ. ಆದ್ರೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲ ಇರುವಂತಹ ಈ ವ್ಯಕ್ತಿಯ ಹುಟ್ಟು ಇರ್ಬೋದು, ಬೆಳವಣಿಗೆ ಇರ್ಬೋದು, ಬದುಕಿರಬಹುದು, ಓದು ಇರ್ಬೋದು, ಬಹಳ ರೋಚಕ. ಹೌದು, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸಲ್ಮಾನ್ ಪಟೇಲ್ ಅವರಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್ ಸಲ್ಮಾನ್ ಪಟೇಲ್ ಕಲಬುರಗಿಯವರಾದ ಇವರು ಸನ್ರೈಸ್ ಆಸ್ಪತ್ರೆ ಸ್ಥಾಪನೆ ಮಾಡುವ ಮೂಲಕ ಜಿಲ್ಲೆಯ ಜನರಿಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆಯನ್ನ ನೀಡಿ ಖ್ಯಾತಿ ಗಳಿಸಿದ್ದಾರೆ. ಬಿಜಾಪುರದ BLDE ವಿವಿಯಿಂದ MD ಪದವಿ ಪಡೆದಿರೋ ಇವರು ದಶಕಕ್ಕೂ ಹೆಚ್ಚು ಕ್ಲಿನಿಕಲ್ ಅನುಭವದೊಂದಿಗೆ GIMS ಕಲಬುರಗಿ ಮತ್ತು ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ ಹಿರಿಯ ಸಲಹೆಗಾರರಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರ ನಾಯಕತ್ವದಲ್ಲಿ ಸನ್ರೈಸ್ ಆಸ್ಪತ್ರೆ 80 ಹಾಸಿಗೆಯ ವಿಶ್ವಾಸಾರ್ಹ ಬಹು ವಿಶೇಷತಾ ಸೌಲಭ್ಯದೊಂದಿಗೆ ಅಭಿವೃದ್ಧಿಗೊಂಡಿದೆ. ಈ ಪ್ರದೇಶದಲ್ಲಿ ಅತ್ಯಂತ ಮುಂದುವರಿದ ICU ಘಟಕ ಸ್ಥಾಪಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತೆ. ಇವರಿಗೆ ಜಿ ಕನ್ನಡ ನ್ಯೂಸ್ ರಿಯಲ್ ಸ್ಟಾರ್ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆ ಪಡುತ್ತೇವೆ. ಮೊಟ್ಟ ಮೊದಲಿಗೆ ನಾನು ಜಿ ಕನ್ನಡ ನ್ಯೂಸ್ ಅವರಿಗೆ ಹೃದಯಪೂರ್ವಕ ಧನ್ಯವಾದ ಹೇಳ್ತೀನಿ. ಇದೇ ಟೀಮಿಗೆ ಹೃದಯಪೂರ್ವಕ ಧನ್ಯವಾದವನ್ನು ಹೇಳ್ತೀನಿ. ಯಾಕಂದರೆ ನಾ ಬರೋದು ಉತ್ತರ ಕನ್ನಡ ಇದರಲ್ಲಿಂದ. ಇನ್ನು ಭಾಳ ಯಂಗ್ ಡಾಕ್ಟರು, ಇಂಥ ಒಂದು ಯಂಗ್ ಡಾಕ್ಟರ್ಸಿಗೂ ಕೂಡ ತಾವು ರೆಕಗ್ನೈಸ್ ಮಾಡಿ ಇದರಲ್ಲಿ ಅವಾರ್ಡ್ ಕೊಟ್ಟು ನಮಗೆ ಒಂದು ಪ್ರೋತ್ಸಾಹವನ್ನು ನೀಡ್ತಾ ಇದ್ದೀರಾ, ಅದಕ್ಕೆ ತುಂಬ ಧನ್ಯವಾದ. ಸರ್, ಇವತ್ತು ಸಾಧಕರ ಸ್ಥಾನದಲ್ಲಿ ನೀವು ಕೂತ್ಕೊಂಡಿದ್ದೀರಿ. ಬಟ್ ನಿಮ್ಮ ಬಾಲ್ಯ ಇರಬಹುದು, ವೈದ್ಯ ವೃತ್ತಿಯನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಪ್ರೇರಣೆ ಇರಬಹುದು. ತಿಳಿಸ್ಕೊಡೋದಾದ್ರೆ ಹೇಗೆ ನೆನಪು ಮಾಡ್ಕೊಳ್ತೀರಿ ಸರ್? ಇನಿಷಿಯಲಿ ನಮ್ಮ ಕುಟುಂಬದಲ್ಲಿ ನಮ್ಮ ಪೇರೆಂಟ್ಸ್ ತುಂಬ ಸಾಕಷ್ಟು ಪೇನ್ ವನ್ನು ಇದು ಮಾಡಿದ್ದಾರೆ ಟು ಗೆಟ್ ಚಿಲ್ಡ್ರನ್ಸ್. ಯಾಕಂತಂದ್ರೆ ನಮ್ಮ ಮದರಿಗೆ ಫಸ್ಟ್ 3 ಮಕ್ಕಳು ಫೇಲ್ ಆದರು. ಒಂದು ಹುಟ್ಟಿದ ಒಂದು 2-3 ತಿಂಗಳಲ್ಲೇ ಫೇಲ್ ಆದರು. ಆಮೇಲೆ ನಮ್ಮ ಸಿಸ್ಟರ್ ಹುಟ್ಟಿದ್ದು ಆಲ್ಮೋಸ್ಟ್ ಅವರು 3rd ಸಿಸೇರಿಯನ್ನಿಂದ. ಸೊ ಆಮೇಲೆ ಏನ್ ಶೋಲಾಪುರಲ್ಲಿ ಏನ್ ಡಾಕ್ಟರ್ ಇದ್ದಾರೆ, ಅವ್ರು ಏನ್ ಹೇಳಿದ್ರು, ಇನ್ ಮುಂದೆ ನೀವು ಪ್ಲಾನ್ ಮಾಡಬಾರ್ದು, ಅವ್ರ ಜೀವಕ್ಕೆ ತುಂಬಾ ಅಪಾಯ ಇದೆ, ಯು ಶುಡ್ ನಾಟ್ ಪ್ಲಾನ್ ಅಂತ ಇದು ಹೇಳಿದ್ರು. ಆದ್ರೂ ಕೂಡ ಇನ್ನೊಂದು ಕೂಸಿಂದ ಆಸೆ ಇತ್ತು ನಮ್ಮ ಪೇರೆಂಟ್ಸಿಗೂ. ಸೊ ದೇ ವೆಂಟ್ ವಿತ್ 4th ಸಿಸೇರಿಯನ್ ಅಂಡ್ ಐ ವಾಸ್ ಬಾರ್ನ್ ವಿತ್ ದಟ್. ಸೊ ಅದು ತುಂಬಾ ಪೇನ್ಫುಲ್ ಪ್ರೊಸೆಸ್ ಇತ್ತು ನಮ್ಮ ಪೇರೆಂಟ್ಸಿಗೆ. ಸೊ ನಾನು ಹುಟ್ಟಿದ್ಮೇಲೆ ನಮ್ಮ ಫಾದರ್ ಏನಿದ್ದಾರೆ, ನಮ್ಮ ಈ ಪ್ರೊಸೆಸ್ ಅಲ್ಲಿ ಅಫ್ಜಲ್ಪುರ್ ಅಲ್ಲಿ ಸರಿಯಾಗಿ ಮೆಡಿಕಲ್ ಫೆಸಿಲಿಟೀಸ್ ಇರ್ಲಿಲ್ಲ. ಸೊ ಆದ ಕಾರಣದಿಂದ ನಮ್ಮ ಮದರಿಗೆ ಅವರು ಅಫ್ಜಲ್ಪುರ್ಲಿಂದ ಶೋಲಾಪುರ್ ಕರ್ಕೊಂಡು ಹೋಗ್ಬೇಕಾಗ್ತಿತ್ತು ಪ್ರತಿ ಚೆಕಪ್ಪಿಗೂ ಎಲ್ಲದಕ್ಕೆ. ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ಚೆಕಪ್ ಅಂದಾಗ ಗಾಟ್ ಇಟ್. ಸೊ ಇಟ್ ವಾಸ್ ಆಲ್ಮೋಸ್ಟ್ 100 ಕಿಲೋಮೀಟರ್ಸ್ ಅಲ್ಲಿಂದಿತ್ತು. ಬಸ್ಸಲ್ಲಿ ಹೋಗ್ಬೇಕು, ತೋರ್ಸ್ಕೊಂಡ್ ಬರ್ಬೇಕು, ಅದು ತುಂಬಾ ಕಷ್ಟನೇ ಅನುಭವಿಸ್ತಿತ್ತು. ಸೊ ಅವಾಗ ನಾನು ಹುಟ್ಟಿದ್ಮೇಲೆ ನಮ್ಮ ಫಾದರ್ ಏನ್ ಇದು ಮಾಡಿದ್ರು, ಇವ್ರಿಗೆ ನಾನು ಓದಿಸ್ಬೇಕು, ಅವ್ರದ್ದು ಆಸೆ ಇತ್ತು ನಾನು ಡಾಕ್ಟರ್ ಆಗ್ಬೇಕಂತ. ಓಕೆ ಓಕೆ, ಅಂದ್ರೆ ಈ ಸಮಸ್ಯೆ ನೋಡಿನೇ ಅವರಿಗೆ ಸ್ವಲ್ಪ ಇದು ಇತ್ತು. ಇದ್ರ ನಡುವೆ ನಿಮ್ಮ ಅಜ್ಜಿ ಅಂದ್ರೆ ಮಕ್ಕಳಿದ್ದಾರೆ, ಅವ್ರನ್ನ ಉಳಿಸ್ಕೋಬೇಕು, ಅವ್ರ ಜೀವ ಉಳಿಸ್ಕೋಬೇಕು, ಓದು ಗೀದು ಬೇಡ ಅಂತ ಹೇಳಿದ್ರು ಅಂತೇನೋ ವಿಚಾರಗಳು ನಡಿ. ಇದು ಹೆಂಗಂದ್ರೆ, ನಾನು ಅಲ್ಲಿ ಅಫ್ಜಲ್ಪುರ್ ಅಲ್ಲಿ ಒಂದು ಕನ್ನಡ ಮೀಡಿಯಂ ಪ್ರೈವೇಟ್ ಸ್ಕೂಲ್ ಇದೆ. ಸೊ ಅಲ್ಲಿಂದ ಎಲ್ಲಕ್ಕಿಂತ ಚಲೋ ಸ್ಕೂಲ್ ಅಂದ್ರೆ ಅದು ಇರದೇ ಒಂದೇ ಕನ್ನಡ ಮೀಡಿಯಂ ಸ್ಕೂಲ್, ಒಂದು ಪ್ರೈವೇಟ್ ಒಂದು ಗೌರ್ಮೆಂಟ್. ಸೊ ಅಲ್ಲಿ ನಂಗೆ ಸೇರಿಸಿದ್ರು. ಸೊ ನಾನು ಐ ಥಿಂಕ್ ಐ ವಾಸ್ ಇನ್ ಫಸ್ಟ್ ಸ್ಟ್ಯಾಂಡರ್ಡ್, ಸಣ್ಣ, ಇನ್ನು 6 ವರ್ಷ ವಯಸ್ಸ. ಅವಾಗ ಹೋಗ್ಬೇಕಾದ್ರೆ ಸ್ಕೂಲಲ್ಲಿ ಒಂದು ಹುಡುಗಂದು ಡೆತ್ ಆಯ್ತು. ಯಾಕಂದ್ರೆ ನಾವು ಮೇನ್ ರೋಡ್ ಕ್ರಾಸ್ ಮಾಡಿ ಹೋಗ್ಬೇಕಾಗಿತ್ತು. ಅವಾಗ ಆಟೋ ಫೆಸಿಲಿಟೀಸ್ ಅದು ಏನೂ ಇರ್ಲಿಲ್ಲ ಊರಲ್ಲಿ. ಸೊ ಆ ಡೆತ್ ಆದ್ಮೇಲೆ ನಮ್ಮ ಅಜ್ಜಿ ಹಠ ಹಿಡ್ಕೊಂಡಿದ್ರು, ಇವನು ಬಹಳ ಕಷ್ಟಲಿಂದ ಹುಟ್ಟಿದ್ದು, ಸೊ ನಾನು ಇವನಿಗೆ ಸ್ಕೂಲಿಗೆ ಕಳ್ಸಲ್ಲ. ಸೊ ನಮ್ಮ ಪೇರೆಂಟ್ಸ್ ಬಹಳ ಕನ್ವಿನ್ಸ್ ಮಾಡಿದ್ರು, ನಮ್ಮ ಅಜ್ಜಿ ಒಪ್ಲಿಲ್ಲ. ಸೊ ಆಮೇಲೆ ಏನ್ ಮಾಡಿದ್ರು, ನನ್ನ ಮನೆ ಪಕ್ಕನೆ ಒಂದು ಗೌರ್ಮೆಂಟ್ ಸ್ಕೂಲ್ ಇತ್ತು, ಪಂಚಾಯತ್ ಸ್ಕೂಲು. ನಾನು ಅಲ್ಲಿ ಹೋಗೋದು ಸ್ಟಾರ್ಟ್ ಮಾಡಿದೆ. ಸೊ ಅಲ್ಲಿ ಹೋಗಿದ್ಮೇಲೆ ನನ್ನ
ಫಾದರಿಗೆ ಭಾಳ ಇದು ಆಯ್ತು, ಇವ್ನ ಎಜುಕೇಶನ್ ಸರಿಯಾಗಿ ಆಗ್ತಾ ಇಲ್ಲ ಅನ್ನೋದು. ಸೊ ಒಂದು ಫೈನ್ ಡೇ ನಮ್ಮ ಅತ್ತಿಯವರು ಖಮರ್ ಸುಲ್ತಾನ್ ಅಂತ ಅವ್ರು ನಮ್ಮ ಊರಿಗೆ ಬಂದಿದ್ರು. ಅವ್ರ ಮುಂದೆ ನಮ್ಮ ಫಾದರ್ ಇದು ಇಶ್ಯೂ ಇಟ್ರು. ಅವರು ಕೂಡ ಅಜ್ಜಿ ಕನ್ವಿನ್ಸ್ ಮಾಡೋದ್ ಪ್ರಯತ್ನ ಮಾಡಿದ್ರು, ಅವ್ರು ಆಗಿಲ್ಲ. ಕೊನೆಗೆ ಅವ್ರು ಏನಂದ್ರು, ನಾನು ಈ ಹುಡುಗನ್ ಕರ್ಕೊಂಡು ಹೋಗ್ತೀನಿ, ಅವ್ನ್ ನೋಡ್ಕೊಳ್ಳೋ ಜವಾಬ್ದಾರಿ ನಂದು, ಇವಂದ್ ಎಜುಕೇಶನ್ ಇಂಪಾರ್ಟೆಂಟ್ ಇದೆ, ನನ್ ಜೊತೆ ಇವನು ಸಿಟಿಗ್ ಬರ್ಲಿ, ಗುಲ್ಬರ್ಗಾಗ್ ಬರ್ಲಿ ಅನ್ನೋದು ಒಂದ್ ಇದು ಆದ್ಮೇಲೆ ನಮ್ಮ ಅಜ್ಜಿ ಒಪ್ಕೊಂಡ್ರು, ನಮ್ಮ ಮದರ್ ಒಪ್ಕೊಂಡ್ರು. ಕನ್ವಿನ್ಸ್ ಮಾಡೋದು ದೊಡ್ಡ ಕಷ್ಟನೇ ಆಗಿರುತ್ತೆ. ತುಂಬಾ ಕಷ್ಟ ಆಯ್ತು. ಸೊ ಅದು ಪ್ರೊಸೆಸ್ ಹೆಂಗಿತ್ತಂದ್ರೆ, ನಾನು ಅಷ್ಟು ನನ್ಗೆ ತಿಳುವಳಿಕೆ ಇರ್ಲಿಲ್ಲ ಆ ಟೈಮಲ್ಲಿ. ಆದ್ರೆ ಯಾವಾಗ್ಲೂ ನಾನು ಹೋಗ್ತಿದ್ದೆ, ನಾನು ಯಾವಾಗ್ಲೂ ಅಳ್ತಿದ್ದಿಲ್ಲ. ಬಿಕಾಸ್ ಇವನ್ ನನ್ಗೂ ಒಂದ್ ಇದು ಇತ್ತು, ಇವನ್ ಐ ವಾಸ್ 6 years old, ಐ ನೆವರ್ ಕ್ರೈಡ್. ನಮ್ಮ ಅತ್ತಿ ಜೊತೆ ಹೋಗ್ಬೇಕಾದ್ರೆ ಹೋಗ್ಬೇಕನ್ನೋದು ಇದು ಇಲ್ಲ ನನ್ಗೆ. ಅವಾಗ ಇಲ್ಲಿಂದ ನನ್ಗೆ ಎಜುಕೇಶನ್ ಅಂದ್ರೆ ತುಂಬಾ ಒಂದು ಹೇಳ್ಬೋದು ಇಷ್ಟ, ಇದು ಓದೋದು. ಸೊ ನಾನು ಹೋಗ್ಬೇಕಂದ್ರೆ ನಕ್ಕೋತ್ ಹೋಗ್ತಿದ್ದೆ. ನಮ್ಮ ಮದರ್ 2 ದಿವಸ ಅಳ್ಕೋತಿರ್ತಿದ್ರು, ನಮ್ಮ ಅಜ್ಜಿನ ಕೂಡ ಮೂಡ್ ಆಫ್ ಆಗ್ತಿತ್ತು. ಸೊ ಅಂತ ಒಂದ್ ಸಂದರ್ಭದಲ್ಲಿ ನನ್ ಕಳಿಸ್ತಿದ್ರು ಅವರು ಓದಕ್ಕೆ. ಸೊ ಆಮೇಲೆ ನಾನು ನಮ್ಮ ಏನು ಅತ್ತಿಯವರು ಇದ್ದಾರೆ, ಅವ್ರು ಟ್ರಾನ್ಸ್ಫರ್ ಹುಮ್ನಾಬಾದಿಗೆ ಆಯ್ತು, ಇನ್ನೊಂದು ತಾಲೂಕು ಅಲ್ಲಿಂದ. ಅವ್ರ ಜೊತೆ ಅಲ್ಲೇ ಹೋದ. ಅಲ್ಲ, ಅವ್ರ ಹಸ್ಬೆಂಡ್ ಅವ್ರು ಇಂಜಿನಿಯರ್ ಇದ್ರು, ಅವ್ರು ವರ್ಕಿಂಗ್ ಇದ್ರು. ಅವ್ರ ಜೊತೆ ನಾವು ಹುಮ್ನಾಬಾದಲ್ಲಿ ಒಂದ್ 3-4 ವರ್ಷ ಇದ್ದೆ. ಸೊ ಆಮೇಲೆ ಒಂದ್ 7th standard ತನ ಅಲ್ಲಿದ್ದೆ. 8th standard ವಾಪಸ್ ನಾನು ಕಲಬುರ್ಗಿಗೆ ಬಂದೆ. ಸೊ ಅಲ್ಲಿಂದ ನಾನು ಉಳ್ಕಿದೆಲ್ಲ PUC ಆಗ್ಲಿ ಎಲ್ಲ ಎಜುಕೇಶನ್ ನಾನು ಕಲಬುರ್ಗಿಯಲ್ಲಿ. ನಿಮ್ದು ರೈತಾಪಿ ಕುಟುಂಬ ಉತ್ತರ ಕರ್ನಾಟಕ ಭಾಗದ ಕಲಬುರ್ಗಿ ಅಂತ ಹೇಳ್ಬೇಕಾದ್ರೆ ಏನೋ ಸಿರಿವಂತಿಕೆ ಇದೆ ಅನ್ನೋದಕ್ಕಿಂತ ಸಾವಕಾಶ ಜೀವನವನ್ನ ನಡೆಸ್ತಾ ಇರ್ತಾರೆ. ಬಟ್ ಇದೊಂದು ವೈದ್ಯ ವೃತ್ತಿಯನ್ನು ಆಯ್ಕೆ ಮಾಡ್ಕೊಳ್ಬೇಕೇನೋ, ಒಂದು ಒಳ್ಳೆ ಅಪ್ಗ್ರೇಡ್ ಲೈಫ್ನ ಚೂಸ್ ಮಾಡಬೇಕು ಅನ್ನೋದಾದ್ರೆ ಕುಟುಂಬದಲ್ಲಿ ಏನಾದರೂ ಸವಾಲುಗಳು ಅಂತಿತ್ತ, ಅಥವಾ ಓಕೆ ಎಲ್ಲನೂ ಮ್ಯಾನೇಜ್ ಮಾಡುವಂತಹ ವ್ಯವಸ್ಥೆಗಳಿತ್ತ? ಹೇಗೆ ವ್ಯವಸ್ಥೆ ಅಂದ್ರೆ, ನಂದು PUC ಅಲ್ಲಿ ಪರ್ಸೆಂಟೇಜ್ ಸರಿಯಾಗಿ ಬಂದಿದ್ದು, ಆಲ್ಮೋಸ್ಟ್ 96% ಬಂದಿದ್ದು. ನನ್ಗೆ ಫ್ರೀ ಸೀಟೇ ಗೌರ್ಮೆಂಟ್ ಅಲ್ಲಿ ಸಿಕ್ತು. ಅವಾಗ ಫೀಸ್ ಕೂಡ ತುಂಬಾ ಕಡಿಮೆ ಇತ್ತು. ಸೊ ಅಂತ ಇದರಲ್ಲಿ MBBS ಕಲ್ಸೋದು ಅಷ್ಟೇನ್ ಪ್ರಾಬ್ಲಮ್ ಆಗಿರ್ಲಿಲ್ಲ. ದೊಡ್ಡ ಟಾಸ್ಕ್, ಸವಾಲು ಅಂತೇನಾಗಿ. ಆದ್ರೆ ವೈದ್ಯ ವೃತ್ತಿ ತಂದೆಯವರ ಆಸೆ, ನೀವು ಕೂಡ ಅದನ್ನೇ ಮಾಡ್ಬೇಕು ಅಂತ ಇತ್ತ, ಅಥವಾ ತಂದೆಯವರ ಆಸೆ ಈಡೇರಿಸಬೇಕು ಅಂತ ಹೇಳಿ ನೀವು ಚೂಸ್ ಮಾಡಿದ ಹೆಂಗೆ ಅಂತ? ಆಕ್ಚುಲಿ ನನ್ಗೆ ನೋಡಿದ್ರೆ PUC ತನ ನಂದು ಆಸೆ ಇಂಜಿನಿಯರ್ ಆಗ್ಬೇಕಂತಾನೆ ಇತ್ತು. ಯಾಕಂದ್ರೆ ಜಲ್ದಿ ಸೆಟಲ್ ಆಗ್ತು, ಜಲ್ದಿ ಕೈಯಲ್ಲಿ ದುಡ್ಡು ಬರುತ್ತೆ ಅನ್ನೋದು ಒಂದು ಎಲ್ಲ ಆ ಟೈಮ್ ಟೀನೇಜರ್ಸ್ ಎಲ್ಲ ಇದು ಇರುತ್ತೆ. ಆದ್ರೆ ನಂಗೆ ಪರ್ಸೆಂಟೇಜ್ ಚಲೋ ಬಂತು, ಮೆಡಿಕಲ್ ಸೀಟ್ ಇದು ಬಂದಾಗ ಮನೆಯಲ್ಲಿ ಎಲ್ಲರೂ ಕನ್ವಿನ್ಸ್ ಮಾಡಿದ್ದು ಮೆಡಿಕಲ್ ಅಲ್ಲೇ ಹೋಗ್ಬೇಕನ್ನೋದು. ಅದು ಈಗ ನಾನು ತುಂಬಾ ಇದು ಮಾಡ್ತೀನಿ, ಐ ಟುಕ್ ಅ ರೈಟ್ ಡಿಸಿಷನ್ ಅಂತ. ಸೊ ಅದು MBBS ಆದ್ಮೇಲೆ PGನೂ ನಂದು BLD ಬಿಜಾಪುರ್ಲಿಂದ ಆಯ್ತು. ಆಮೇಲೆ ನನ್ಗೆ ಏನಿತ್ತು, ಒಂದ್ ಇನ್ಸಿಡೆಂಟ್ ಏನಂತಂದ್ರೆ, ನಮ್ಮ ಮದರಿಗೆ ಒಂದ್ಸಲ ಚೆಸ್ಟ್ ಪೇನ್ ಆಗಿತ್ತು ಅಫ್ಜಲ್ಪುರಲ್ಲಿ. ಸೊ ಅಲ್ಲಿ ಕೂಡ ಹಿಂಗಿತ್ತು, ಒಂದು ECG ಫೆಸಿಲಿಟಿ ಕೂಡ ಅಲ್ಲಿ ಇಲ್ಲ, ಯಾವ MD ಡಾಕ್ಟರ್ಸ್ ಅಲ್ಲಿ ಇಲ್ಲ. ಸೊ ಅಂತ ಸಿಚುವೇಶನ್ ಅಲ್ಲಿ ಅವ್ರೀಗ ಅಲ್ಲಿಂದ ಗುಲ್ಬರ್ಗಾಗ್ ತಂದ್ರು. ಸೊ ಅಲ್ಲಿ ಟ್ರೀಟ್ಮೆಂಟ್ ಆಯ್ತು, ಹಾರ್ಟಿನ ಏನು ಸಮಸ್ಯೆ ಬರಲಿಲ್ಲ. ಅದೇ ಒಂದು ಭಾಳ ಪ್ಯಾನಿಕ್ ಸಿಚುವೇಶನ್ ಕ್ರಿಯೇಟ್ ಆಗಿತ್ತು. ಸೊ ಆ ಸಿಚುವೇಶನಲ್ಲಿ ನಾನೇನು ಇದು ಅಂತ ನನ್ಗೆ ಏನಾರು ಮಾಡಿ ಕಾರ್ಡಿಯಾಲಜಿಯಲ್ಲೇ ನನ್ಗೆ ತುಂಬಾ ಇಂಟ್ರೆಸ್ಟ್ ಬಂತು. ಯಾಕಂದ್ರೆ ಇಂಥ ಒಂದು ಫೆಸಿಲಿಟೀಸ್ ನಾವು ಇಲ್ಲಿ ತರಬೇಕು. ಗುಲ್ಬರ್ಗಾದಲ್ಲಿ ಕೂಡ ವಿ ಡಿಡ್ ನಾಟ್ ಹ್ಯಾವ್ ಗುಡ್ ICU ಸೆಟಪ್ಸ್, ಸೆಂಟರ್ಸ್ ಏನ್ ಇರ್ಲಿಲ್ಲ. ಸೊ ಆ ಒಂದು ಇದು ಮಾಡ್ಬೇಕಂತಾನೆ ಐ ಅಪ್ಲೈಡ್ ಫಾರ್ ಜಯದೇವ ಬ್ಯಾಂಗ್ಳೂರು. ಅಲ್ಲಿ ಆಲ್ಮೋಸ್ಟ್ ನಾನು 3 ವರ್ಷ ಕೆಲಸ ಮಾಡಿ ಐ ಗಾಟ್ ಟ್ರೈನ್ಡ್ ಇನ್ ಕಾರ್ಡಿಯಾಲಜಿ. ದೆನ್ ನೀವು ಅಂದ್ರೆ ವರ್ಕಿಂಗ್ ಅಂದ್ರೆ ಎಷ್ಟು ವರ್ಷ ನೀವು ವರ್ಕ್ ಅಂತ ಮಾಡಿದ್ರಿ ಹಾಸ್ಪಿಟಲ್ ಸ್ಟಾರ್ಟ್ ಮಾಡೋಕ್ಕೂ ಪೂರ್ವದಲ್ಲಿ? ಹಾಸ್ಪಿಟಲ್ಗಿಂತ ಮುಂಚೆ ನಾನು ಆಲ್ಮೋಸ್ಟ್ 3.5 years ನಾನು ವರ್ಕ್ ಮಾಡಿದೆ. ಗವರ್ಮೆಂಟ್ ಹಾಸ್ಪಿಟಲ್ ಕಲಬುರಗಿಯಲ್ಲಿ ಮಾಡಿದೆ ಒಂದ್ 3-4 ತಿಂಗಳು. ಆಮೇಲೆ ನಂಗೆ ಅಪರ್ಚುನಿಟಿ ಜಯದೇವದಲ್ಲಿ ಸಿಕ್ತು. ನಂದು ಇಂಟ್ರೆಸ್ಟ್ ಕೂಡ ಕಾರ್ಡಿಯಾಲಜಿಯಲ್ಲಿ ಇತ್ತು. ಸೊ ನಾನು ಜಯದೇವದಲ್ಲಿ. ಅಲ್ಲಿನ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅಲ್ಲಿ ಎಕ್ಸ್ಪೀರಿಯನ್ಸ್ ವಾಸ್ ವೆರಿ ಗುಡ್. ಯಾಕಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಅಂತ ಒಂದು ಹಾಸ್ಪಿಟಲ್ ಬಂದಿದ್ದು ಫಸ್ಟ್ ಟೈಮ್. ಸೊ ಜನರ ಒಂದು ಏನನ್ಬಹುದು, ಒಂದು ಬಹಳ ಇದು ಇತ್ತು. ಸೊ ನಾನು ಡ್ಯೂಟಿ ಮಾಡ್ಬೇಕಂದ್ರೆ ನೈಟ್ ಅಲ್ಲಿ ಏನಿಲ್ಲ 15-20 ಪೇಷಂಟು ಹಾರ್ಟ್ ಅಟ್ಯಾಕ್ ಲಿಂದ ಬರ್ತಿದ್ರು. 1 minute ಕೂಡ ನಮ್ಗೆ ನೀರು ಕುಡಿಯುವಂತ ಟೈಮ್ ಸಿಗ್ತಿದ್ದಿಲ್ಲ.
ಕರೆಕ್ಟ್. ಅಂತ ಒಂದು ಪೇಷಂಟ್ ಹ್ಯಾಂಡಲ್ ಮಾಡೋದು, ಅವ್ರಿಗೆ ಆ ಇದ್ರಲ್ಲಿಂದ ಉಳಿಸ್ಬೇಕು, ಹೌದೌದು. ಒಂದ್ ಪ್ರಾಣ ಉಳಿದ ತಕ್ಷಣ ಅದು ಏನ್ ಖುಷಿ ಆಗತ್ತಲ್ಲ, ದಟ್ ಈಸ್ ಸಮ್ ನೆಕ್ಸ್ಟ್ ಲೆವೆಲ್. ಸೊ ಹೌದಾ? ಐ ರಿಯಲಿ ಎಂಜಾಯ್ಡ್ ಮೈ ಜಾಬ್ ಇನ್ ಜಯದೇವ್. Correct. ಇನ್ನು ನೀವು ಆಸ್ಪತ್ರೆಯನ್ನ ಆರಂಭ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು, ಹೇಗೆ ಆರಂಭ ಮಾಡಿದ್ರಿ ಇದನ್ನ ತಿಳಿಸ್ಕೊಡ್ಬೋದು? ಸೊ ಆಕ್ಚುಲಿ ಹೇಳ್ಬೇಕಂದ್ರೆ ನಮಗೆ ಅದು ಹಾಸ್ಪಿಟಲ್, ನಮ್ದೇ ಆದಂತ ಒಂದು ಹಾಸ್ಪಿಟಲ್ ತೆಗಿಬೇಕನ್ನೋದು ಇಟ್ ಈಸ್ ವೆರಿ ಅನ್ಬೇಕು ಡಿಫಿಕಲ್ಟು. ಯಾಕಂದ್ರೆ ಫೈನಾನ್ಷಿಯಲ್ ಆಸ್ಪೆಕ್ಟ್ ನೋಡ್ಬೇಕು, ಎಲ್ಲ ನೋಡ್ಬೇಕಂದ್ರೆ ಇದು ತುಂಬಾ ಡಿಫಿಕಲ್ಟ್ ಟಾಸ್ಕ್ ಇತ್ತು. ಇಟ್ ವಾಸ್ ನಾಟ್ ಅನ್ ಈಸಿ ಇದು. ಇದರ ಹಿಂದೆ ನಾನು ಹೇಳ್ಬಹುದು ನನ್ನ ವೈಫ್ ಇಂದು ತುಂಬಾ ಸಪೋರ್ಟ್. ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ಹ್ಯಾಸ್ ಅ ವುಮೆನ್ ಬಿಹೈಂಡ್ ಅಂತ ಹೇಳ್ತೀರಿ ಹಾಗೆ. ಸೊ ಶಿ ನ್ಯೂ ಸಮ್ವೇರ್ ಡೀಪ್ ಡೌನ್ ಐ ವಾಂಟ್ ನಂದೇ ಒಂದು ಹಾಸ್ಪಿಟಲ್ ಬೇಕು, ಒಂದು ಏನಾರೇ ಮಾಡ್ಬೇಕನ್ನೋದು ಒಂದು ಇದೇ ಇದೆ ಅಂತ ನಾನು ಯಾವತ್ತೂ ಡಿಸ್ಕಸ್ ಮಾಡ್ತಾ ಇರ್ತಿದ್ದೆ ಅವ್ರ ಜೊತೆ. ಫೆಸಿಲಿಟೀಸ್ ಅಷ್ಟಿದ್ವು ಇಲ್ಲ, ವಿ ಶುಡ್ ಇಂಪ್ರೂವ್, ಕೇರ್ ಮಾಡಬೇಕು, ಅವ್ರಿಗೆ ಗೊತ್ತಿತ್ತು. ಸೊ ಒಂದ್ ಫೈನ್ ಡೇ ಒಂದು ಅಪರ್ಚುನಿಟಿ ಬಂತು, ನಾನು ಒಂದು ಪ್ರೈವೇಟ್ ಹಾಸ್ಪಿಟಲ್ ಕೂಡ ಟೈಮ್ ಕೊಡ್ತಿದ್ದೆ. ಸೊ ಅಲ್ಲಿ ಅಪರ್ಚುನಿಟಿ ಬಂತು ಆ ಹಾಸ್ಪಿಟಲ್ ಅನ್ನು ಇದು ಮಾಡೋದು. ಸೊ ಆ ಟೈಮ್ ಅಲ್ಲಿ ನಾನು ನಮ್ಮ ವೈಫ್ ಮುಂದೆ ಇಟ್ಟೆ ಈ ಮಾತು, ಈ ತರ ಇದೆ ಅಂದ್ರೆ. ಐ ವಾಸ್ ನಾಟ್ ರೆಡಿ ಆಕ್ಚುಲಿ ಅಟ್ ದಟ್ ಟೈಮ್. ಯಾಕಂದ್ರೆ ನಾನು ಆ ಹಾಸ್ಪಿಟಲ್ ಅಲ್ಲಿ ಮ್ಯಾನೇಜ್ಮೆಂಟ್ ಅಲ್ಲಿ ಕೂಡ ನಾನು ಇದ್ದೆ. ಐ ನ್ಯೂ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಟು ಹ್ಯಾಂಡಲ್ ಹಾಸ್ಪಿಟಲ್. ಅದ್ರದ್ದು ಒಂದು ಇದು ಬಾಳ ಸಮಸ್ಯೆಗಳು ಬಾಳ ಇರ್ತಾವ. ಸೊ ಐ ವಾಸ್ ನಾಟ್ ರೆಡಿ ಫಾರ್ ದಟ್. ಸೊ ನಮ್ ವೈಫ್ ತುಂಬಾ ಫೋರ್ಸ್ ಮಾಡಿದ್ರು, ಅವ್ರು ತಿಳಿದ್ರು, ನಿಮ್ಗೆ ಒಂದು ಅಪಾರ್ಚುನಿಟಿ ಮುಂದಿಂದೆ ಬಂದಿದೆ, ನೀವು ಯಾಕೆ ತಗೋಬಾರ್ದು, ನನ್ಗೆ ಗೊತ್ತಿದೆ ನೀವು ಡೆಫಿನೆಟ್ಲಿ ಇದನ್ನು ಮಾಡ್ತೀರ ಅನ್ನೋದು ನನಗೆ ನಂಬಿಕೆ ಇದೆ, ನೀವು ಮಾಡೇ ಮಾಡ್ತೀರಾ, ನಂಗೆ ನಂಬಿಕೆ ಇದೆ, ನೀವು ಶುಡ್ ಗೋ ಹೆಡ್ ಅಂತ. ಅಂದ್ರೆ ಒಂದು ಹಾಸ್ಪಿಟಲ್ ಸ್ಟಾರ್ಟ್ ಮಾಡೋದು ಅಂದ್ರೆ ನೀವು ಒಬ್ರು ನಿಂತ್ಕೊಂಡು ಮಾಡೋವಂಥದ್ದಲ್ಲ. ನಿಮ್ಗೆ ಅಲ್ಲಿ ಸಿಬ್ಬಂದಿ ಇರ್ಬೋದು, ಎಕ್ವಿಪ್ಮೆಂಟ್ ಇರ್ಬೋದು, ಬಿಲ್ಡಿಂಗ್ ಇರ್ಬೋದು, ಕನ್ಸ್ಟ್ರಕ್ಷನ್, ಪ್ಲಾನಿಂಗು, ಇದೆಲ್ಲ ತುಂಬಾ ಡಿಫಿಕಲ್ಟ್ ಇರುತ್ತೆ. ಬಟ್ ಹೆಂಗ್ ಪ್ಲಾನ್ ಮಾಡ್ಕೋತಿದ್ರಿ ಅಂತ? ನನ್ಗೆ ನಾನು ಹೇಳ್ತೀನಿ, ನಂದು ವಾಟ್ ಐ ಬಿಲೀವ್ ಫಸ್ಟ್ಲಿಂದೆ ನಂದು ಏನಂತೀರ ಒಂದು ಕಿಸ್ಮತ್ ಹೇಳ್ತಿರಲ್ಲ, ಅದು ನಂಗೆ ನಾನು ಐ ಬಿಲೀವ್ ಇಟ್. ನನ್ ಭಾಳ ಚಲೋ ಇದೆ ಅದು. ನನ್ನ ಎಜುಕೇಶನ್ಲಿಂದ ಆಗ್ಲಿ, ನನ್ಗೆ ಊರ್ಲಿಂದ ಸಿಟಿಗೆ ತರೋದಾಗ್ಲಿ, ಸಿಟಿಲಿಂದ MBBS ಡಿಗ್ರಿ ತರೋದಾಗ್ಲಿ, MD ಹೋಗ್ಲಿ, ಐ ಆಲ್ವೇಸ್ ಬಿಲೀವ್ ಇನ್ ಫಾರ್ಚೂನ್. ಸೊ ಆ ತರಾನೇ ಇದು ಒಂದು ಹಿನ್ನೆಲೆಯಲ್ಲಿ ನಂದು ವೈಫ್ದು ಒಂದು ಸಪೋರ್ಟ್ ಇತ್ತು. ಅದ್ರ ಜೊತೆಗೆ ನಮ್ಮ ಬ್ರದರ್ ಇನ್ ಲಾ, ಫಾದರ್ ಇನ್ ಲಾ ಕೂಡ ಅವ್ರು ಕನ್ಸ್ಟ್ರಕ್ಷನ್ ಫೀಲ್ಡ್ ಇಂದ ಬರ್ತಾರೆ. ಸೊ ಅವ್ರದ್ದು ಕೂಡ ತುಂಬಾ ನನ್ಗೆ ಇದರಲ್ಲಿಂದ ಸಪೋರ್ಟ್ ಸಿಕ್ತು. ಆ ಒಂದು ಎಲ್ಲರ ಸಪೋರ್ಟ್ ಲಿಂದ ನಾನು ಹೇಳ್ಬೋದು ಇವತ್ತು ನಾವು ಇಷ್ಟು ದೊಡ್ಡ ಲೆವೆಲ್ ಅಲ್ಲಿ ಕೆಲಸ. ಬಹುದೊಡ್ಡ ಸ್ಥಾನದಲ್ಲಿ ನೀವು ಇದ್ದೀರಾ, ಸಾಧಕರ ಸ್ಥಾನದಲ್ಲಿ ಗುರುತಿಸ್ಕೊಂಡಿದ್ದೀರಿ. ಈಗ ನಿಮ್ಮ ಕುಟುಂಬದ ಹಿರಿಯರ ಮನೋಭಾವ ಹೆಂಗಿದೆ? ಅವತ್ತು ಶಾಲೆಗೆ ಹೋಗೋದು ಬೇಡ ಅಂದವರು ಇವತ್ತು ಆ ಮನೆಯ ಕೂಡಿ ವೈದ್ಯ, 4 ಜನಕ್ಕೆ ಆರೋಗ್ಯ ಕೊಡುವಂತ ದೊಡ್ಡ ಸ್ಥಾನ ಅದು. ಹೇಗಿದೆ ಮನೆಯಲ್ಲಿ ವಾತಾವರಣ? ಮನೆಯಲ್ಲಿ ನೋಡಿ, ನಮ್ಮ ಹೇಳ್ಬೇಕಂದ್ರೆ ನಮ್ಮ ಕುಟುಂಬದಲ್ಲಿ ಯಾರು ಜಾಸ್ತಿ ಓದೋರಿಲ್ಲ. ಈ ಜನರೇಷನ್ ಅಲ್ಲಿ, ನಮ್ ಜನರೇಷನ್ ಅಲ್ಲಿ ಕೂಡ ಯಾರು PUC ಗಿಂತ ಹೆಚ್ಚಿಗೆ ಓದ್ರಿಲ್ಲ. ಐ ವಾಸ್ ದ ಫಸ್ಟ್ ಟು ಗೋ ಫಾರ್ MBBS, ದೆನ್ ಫಾರ್ MD. ಈಗ ಪರಿಸ್ಥಿತಿ ತುಂಬಾ ಚೇಂಜ್ ಆಗಿದೆ. ಎಲ್ಲರೂ ತಮ್ಮ ಮಕ್ಕಳನ್ನು, ಈಗ ನಮ್ಮ ಮನೆಯಲ್ಲೇ ಕೂಡ 3-4 ಮಂದಿ ಈಗ MBBS ಅಲ್ಲಿ ಸೇರ್ಕೊಂಡಿದ್ದಾರೆ. ಸೊ ಎಲ್ಲರಿಗೂ ಅದೊಂದು ಇನ್ಸ್ಪಿರೇಷನ್ ಆಗಿದೆ. ವೆರಿ ನೈಸ್, ವೆರಿ ನೈಸ್. ನಿಮ್ಮ ಹಾಸ್ಪಿಟಲ್ ಹೆಸರು ಸನ್ ರೈಸ್, ಇದು ಹೆಂಗ್ ಚೂಸ್ ಮಾಡಿದ್ರಿ? ಯಾವ ಕಾರಣಕ್ಕೆ ಅದೇ ಹೆಸರು ಸನ್ ರೈಸ್? ಅಂದ್ರೆ ಇದು ಆಕ್ಚುಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ನಾವು ಕುಂತ್ಕೊಂಡಿದ್ದು. ಸೊ ಅಲ್ಲಿ ನನ್ ಮನ್ಸಲ್ಲಿ ಒಂದು ಏನಿತ್ತಂತಂದ್ರೆ, ನಾವು ಒಂದು ಇಂಥ ಹೆಸರು ಇಡ್ಬೇಕು, ಅದಕ್ಕೆ ಯಾವ ತರದು ಒಂದು ಕಮ್ಯುನಲ್ ಇದು ಬರಬಾರ್ದು. ಇದು ಎಲ್ಲರಿಗೆ ಒಂದು ಇಷ್ಟವಾದಂತ ಒಂದು ಇದು ಹೆಸರು ಬೇಕು. ಸೊ ಆ ಟೈಮಲ್ಲಿ ನಮ್ಗೆ ಒಂದು ಇದು ಆಯ್ತು, ಸನ್ರೈಸ್ ಅಂದ್ರೆ ಇದು ಒಂದು ಬದುಕಿನ ಕಿರಣು ತರ ಇದು ಆಗ್ಬೇಕು ಎಲ್ಲರ ಲೈಫ್ ಅಲ್ಲಿ ಅಂತ ಆ ಒಂದು ಹೆಸರನ್ನು ಚೂಸ್ ಮಾಡಿ 2018 ಆರಂಭ ಮಾಡ್ತೀರಿ. ಇವತ್ತಿನವರೆಗೂ ಗ್ರೋತ್ ನ ನೆನಪಿಸ್ಕೊಂಡ್ರೆ ಹೇಗಿದೆ? ಸ್ಟಾರ್ಟಿಂಗ್ ಒಂದು 2 ವರ್ಷ ತುಂಬಾ ಡಿಫಿಕಲ್ಟ್ ಇತ್ತು ನನಗೆ. ಬಿಕಾಸ್ ಹಾಸ್ಪಿಟಲ್ ಸೈಜ್ ಕೂಡ ತುಂಬಾ ಸಣ್ಣದಿತ್ತು. ಅವಾಗ 30 ಬೆಡ್ ಇಂದ ನಾವು ಸ್ಟಾರ್ಟ್ ಮಾಡಿದೆವು. ಅದರಲ್ಲಿ ಆ ಟೈಮಲ್ಲಿ ನೀವು ಹೇಳ್ಬೋದು, ಪ್ರೈವೇಟ್ ಅಲ್ಲಿ ನಾವು ತುಂಬಾ ಅಪ್ಗ್ರೇಡೆಡ್ ICU ಸೆಟಪ್, ಒಂದು ಇಂಟೆನ್ಸಿವ್ ಟೀಮ್ ಕಾನ್ಸೆಪ್ಟ್, ಅದೆಲ್ಲ ಜೊತೆಗೆ ನಾವು ಅಲ್ಲಿ ಬಂದಿದ್ದೆವು. ಸೊ ಅದು ಆದ್ಮೇಲೆ ನಮ್ಗ ಜನರ ಸಪೋರ್ಟ್ ಆ ತರ ಸಿಕ್ತು ಇಮಿಡಿಯೇಟ್ಲಿ. ನಮ್ ಸರ್ವಿಸ್ ಅನ್ನು ನೋಡಿ ಮೆಚ್ಚಿ
ನಮ್ಗೆ ಯಾವ ತರ ಮಾರ್ಕೆಟಿಂಗ್ ಬೇಕಾಗಿಲ್ಲ, ಹ್ಮ್ ನಮ್ ಸರ್ವಿಸ್ ಲಿಂದ ನಮ್ ಪೇಷಂಟ್ ಏನ್ ಹೊರಗೆ ಹೋಗ್ತಿದ್ರು ಅದೇ ಮಾರ್ಕೆಟ್ ಇದು ಇತ್ತು, ಅವ್ರಲಿಂದ ನಮ್ ಏನು ಬಣ್ಣ patient- ಬಣ್ಣ ಜಾಹೀರಾತ್ ಕೊಡ್ಬೇಕು ಅಂತಿಲ್ಲ. ಹೌದು, ಏನೂ ಇಲ್ಲ. ಹಾ. ಸೊ ಅದರ್ಲಿಂದ ನಾವು 30 ಬೆಡ್ ಸ್ಟಾರ್ಟ್ ಮಾಡಿದೆವು. ವಿ ಹ್ಮ್. ವೆಂಟ್ 50 ಬೆಡ್ ನೆಕ್ಸ್ಟ್ ರಿನಿವೇಶನ್. ಟುಡೇ ಇಟ್ ಈಸ್ 80 ಬೆಡೆಡ್ ಹ್ಮ್. ಅಂಡ್ ಸೂನ್ ವಿ ಆರ್ ಕಮಿಂಗ್ ವಿತ್ 150 ಬೆಡೆಡ್ ಹಾಸ್ಪಿಟಲ್. ಇದು Okay. ಎಲ್ಲ ನಮ್ಮ ಜನರ ಪ್ರೀತಿ ವಿಶ್ವಾಸ ನಮ್ಮಲ್ಲಿ ಏನಿದೆ ಅದೇ ನಮ್ದು ಮುಂದ್ ಬರ್ತಾ ಇದ್ರು. ಆಸ್ಪತ್ರೆಗೆ ಬರ್ತಾರೆ ಅಂದ್ರೇನೆ ವೈದ್ಯರನ್ನ ನಂಬಿ ಅವ್ರು ನಮಗೆ ಸೂಕ್ತ ರೀತಿ ಚಿಕಿತ್ಸೆ ಕೊಟ್ಟು ನಮಗಿರುವಂಥ ಅನಾರೋಗ್ಯನ ತೆಗೆದುಹಾಕ್ತಾರೆ ಅಂತೇಳಿ ಅದು ಅವ್ರು ಅಂದ್ಕೊಂಡಿದ್ದಾದ್ರೆ ಆಮೇಲೆ ಬರುತ್ತೆ ನೋಡಿ ಫೀಡ್ಬ್ಯಾಕ್. ಹೌದು. ನೀವಿದ್ದಿದ್ರಿಂದನೇ ಸರ್ ನೀವು ನಮ್ಮ ಜೀವ ಉಳಿಸಿದ್ರಿ ಅಣ್ಣ ಅಂತಾರೆ, ಅಥವಾ ಅವ್ರಿಗೆ ತೋಚಿದ ಭಾಷೆಯಲ್ಲಿ ಮಾತಾಡ್ತಿರ್ತಾರೆ. ಅವಾಗ ಏನ್ ಅನ್ಸುತ್ತೆ ನಿಮ್ಗೊಂದು ಆತ್ಮತೃಪ್ತಿ ಅನ್ನುವಂಥ ಫೀಲ್? ಅದೇ ಅಂತೇನೆ, ಈ ಪೇಷಂಟು ಕೂಡ ಐ ಥಿಂಕ್ 3rd 4th ಡೇ ಅವರು ಡಿಸ್ಚಾರ್ಜ್ ಆಗಕ್ಕೆ ನಿಂತಿದ್ರು. ಯಾಕಂದ್ರೆ ಖರ್ಚು ಜಾಸ್ತಿ ಆಗುತ್ತೆ. ಅವ್ರು ತುಂಬಾ ಬಡವ್ರ ಬ್ಯಾಕ್ ಗ್ರೌಂಡ್ ಲಿಂದ, ಹಸ್ಬೆಂಡ್ ವರ್ಕ್ ಆಸ್ ಅ ಡ್ರೈವರು. ಸೊ ಅವರು ಫೈನಾನ್ಷಿಯಲ್ ಇದ್ರಲಿಂದ ಅವರು ಹೋಗ್ತಾ ಇದ್ರು. ಸೊ ನಾವು ಅವ್ರಿಗೆ ಅದೇ ಇದು ಕೊಟ್ಟೆ, ನಿಮ್ಗೆ ಎಷ್ಟಾಗುತ್ತೆ ಲಾಸ್ಟ್ ಅಲ್ಲಿ ಅಷ್ಟು ಕಟ್ಟಿ, ಏನು ಯೋಚನೆ ಮಾಡ್ಬೇಡ್ರಿ, ಮೊದಲು ಟ್ರೀಟ್ಮೆಂಟ್ ಮುಗಿಸೋಣ, ಅದಕ್ಕೇನು ಟೆನ್ಷನ್ ತಗೋಬೇಡ್ರಿ. ಸೊ ಆಕ್ಚುಲಿ ನಾವು ಈ ಪೇಷಂಟ್ ಅಲ್ಲಿ ವಿ ಡಿಡ್ ನಾಟ್ ಎಕ್ಸ್ಪೆಕ್ಟ್ ಎನಿಥಿಂಗ್. ಬಿಲ್ ಆಗಿತ್ತು 2,14,000 20 ದಿವಸ ಪೇಷಂಟ್ ಇದ್ದಿದ್ಮೇಲೆ ಅವರು ತಮ್ಮ ಖುಷಿಯಿಂದ ಅವ್ರು 1 ಲಕ್ಷ ರೂಪಾಯಿ ಕೊಟ್ಟು ಹೋಗಿದ್ದಾರೆ. ಸಿ ದಿಸ್ ಈಸ್ ಹೌ ದೇ ಗಿವ್ ಫೀಡ್ಬ್ಯಾಕ್. ಸೊ ಇಂಥ ಸಿಚುವೇಶನ್ ಕೆಲವು ಬಹಳಷ್ಟು ಪೇಷಂಟ್ಸಿಗೆ ನಾವು ಇದರಿಂದ ಫ್ರೀಯಲ್ಲಿ ಮಾಡ್ತಿದೀವಿ. ಸೊ ವಿ ನೆವರ್ ಸಿ ಪಾಕೆಟ್ಸ್ ಆಫ್ ಕರೆಕ್ಟ್. ಯಾಕಂದ್ರೆ ಎಲ್ಲರೂ ಅಫೋರ್ಡಬಲ್ ಇರಲ್ಲ. ಸೊ ಆದ್ರೆ ಒಂದೇನಿದೆ, ನಮ್ಗೆ ಒಂದು ಸಿಸ್ಟಮ್ ನಡೆಸಬೇಕು. 200 ಮಂದಿ ನನ್ನ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವರೆಲ್ಲ ಮನಿ ನಡಿಬೇಕು, ಅವ್ರ ಮಕ್ಕಳು ಕೂಡ ಎಜುಕೇಶನ್ ಆಗ್ಬೇಕು, ಎಲ್ಲ ಆಗ್ಬೇಕಂದ್ರೆ ವಿ ನೀಡ್ ಫೈನಾನ್ಷಿಯಲ್ ಸಪೋರ್ಟ್ಸ್ ಆಲ್ಸೋ. ಸೊ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದೀವಿ. ವೆರಿ ನೈಸ್. ಸರ್, ಈಗ ನಿಮ್ಮ ಆಸ್ಪತ್ರೆಯಲ್ಲಿ ಈ ತರ ಫೆಸಿಲಿಟೀಸ್ ಇದೆ ಅಂದ್ರೆ, ಈಗ ಡಯಾಲಿಸಿಸ್ ಇರ್ಬೋದು, ಅಥವಾ ಈಗ ಕೆಲವೊಂದೆಲ್ಲ ಯಂತ್ರಗಳ ಮೇಲೆ ನಿರ್ಧಾರ ಆಗುತ್ತೆ. ಮುಂಚೆ ಎಲ್ಲ ಈ ಥರದ ಎಕ್ವಿಪ್ಮೆಂಟ್ಸ್ ಎಲ್ಲ ಇರಲಿಲ್ಲ. ಸೊ ಈ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಅಂತ ಕರಿಬೋದಾ? ಯಾವ ರೀತಿ ಫೆಸಿಲಿಟೀಸನ್ನು ಕೊಡ್ತಾ ಇದ್ದೀರಿ ನಿಮ್ಮಲ್ಲಿ? ಈಗ ನೋಡಿ, ಈಗ ನಮ್ದು ನಾವು ಏನ್ ಸ್ಟಾರ್ಟ್ ಮಾಡಿದ್ವಿ ಹಾಸ್ಪಿಟಲ್ ಅಲ್ಲಿ, ಬರೇ ವಿ ಹ್ಯಾಡ್ 8 ಬೆಡ್ ICU, 2 ವೆಂಟಿಲೇಟರು, ಮತ್ತು ಒಂದು 5-10 ಬೆಡ್ ಫಿಮೇಲ್ ವಾರ್ಡ್ ಜನರಲ್, ಇಷ್ಟೇ ಅಂತ ನಾವು ಸ್ಟಾರ್ಟ್ ಮಾಡಿದ್ವಿ. ಈಗ ಬೆಳೀತಾ ಈಗ ಏನಾಗಿದೆ, ನಮ್ದು 28 ಬೆಡ್ ICU ಅಲ್ಲಿ ಇದೆ. ವಿ ಹ್ಯಾವ್ 12 ವೆಂಟಿಲೇಟರ್ಸ್, ವಿ ಹ್ಯಾವ್ 2 ಡಯಾಲಿಸಿಸ್ ಮಷಿನ್ಸ್, ನಮ್ಮ OTs ಪೂರಾ ಮಾಡ್ಯುಲರ್ ಇದೆ. ವಿ ಹ್ಯಾವ್ ಹೈ ಎಂಡ್ ಲ್ಯಾಪ್ರೋಸ್ಕೋಪಿಕ್ ಮಷಿನ್ಸ್. ಗುಲ್ಬರ್ಗಾದಲ್ಲೇ ಆ ತರ ಲ್ಯಾಪ್ರೋಸ್ಕೋಪಿ ಯಾರ ಕಡೆ ಇಲ್ಲ. ಸೊ ಈ ತರ ವಿ ಆರ್ ಅಪ್ಗ್ರೇಡಿಂಗ್ ಫೆಸಿಲಿಟೀಸ್. ಅಂದ್ರೆ ಈ ಪೇಷಂಟ್ಗೆ ಒಂದ್ ಸತಿ ನಾನು ಎಂಟರ್ ಆಗ್ತೀನಿ ಅಂದ್ರೆ, ಒಂದು ಏನೋ ಸಣ್ಣ ಪುಟ್ಟ ಆಪರೇಷನ್ ಆಗ್ಬೇಕಾದ್ರೆ ಹಾರ್ಟ್ ಏನೋ ಪ್ರಾಬ್ಲಮ್ ಆಯ್ತು ಅಂದ್ರೆ ಇಮಿಡಿಯೇಟ್ ಅಲ್ಲಿ ಫೆಸಿಲಿಟೀಸ್ ಇರಬೇಕು ಅಂತ ಆ ತರ ಭಾವನೆಗಳಿರ್ತವೆ. ಇಷ್ಟೊಂದು ನಾವು ಬಹಳ ರೇರಾದಂತ ಸರ್ಜರೀಸ್ ಕೂಡ ಸನ್ರೈಸ್ ಅಲ್ಲಿ ಮಾಡಿದ್ವಲ್ಲೋ. ಮೊಟ್ಟ ಮೊದಲಿಗೆ ಗುಲ್ಬರ್ಗ, ಯಾಕೆ ಇವನ್ ನಾರ್ತ್ ಕರ್ನಾಟಕ ಅಲ್ಲಿ ಅಂತ ಸಾಕಷ್ಟು ಸರ್ಜರೀಸ್ ನಾವು ಮಾಡಿದ್ವಿ. ರೀಸೆಂಟ್ಲಿ 2 months ಬ್ಯಾಕ್ ಪ್ಲೇಲ್ ಚೆಸ್ಟ್ ಅಂತ ರಿಬ್ ಪ್ಲೇಟಿಂಗ್, ಅದು ಗುಲ್ಬರ್ಗದಲ್ಲಿ ಯಾರು ಅಟೆಂಪ್ಟ್ ಮಾಡಿರ್ಲಿಲ್ಲ ಅಂತ ಒಂದ್ ಸರ್ಜರೀಸ್ ನಾವು ಮಾಡಿದ್ವಿ. ಒಂದ್ 3 ತಿಂಗಳ ಹಿಂದ್ಗಡೆ ಒಂದ್ ಪ್ರೆಗ್ನೆಂಟ್ ವುಮೆನ್ ಹರ್ನಿಯಾ ಆಗಿ ಆಕಿಂದ ಏನ್ ಗರ್ಭಚೀಲ ಇದೆ ಅದು ಪೂರ್ತಿ ಹೊರಗೆ ಬಂದಿತ್ತು. ಸೊ ಅದಕ್ಕೆ ಒಳಗ್ ವಾಪಸ್ ಹಾಕಕ್ ಬರ್ತಿದ್ದಿಲ್ಲ. ಅದರಲ್ಲಿ ಪೇಷಂಟ್ ಅದು ಏನ್ ಒಳಗ್ ಕೂಸಿದೆ ಅದು ಸತ್ತು ಹೋಗ್ತಿತ್ತು. ಸೊ ಆಕಿ ತುಂಬಾ ಪ್ರೀಶಿಯಸ್ ಪ್ರೆಗ್ನೆನ್ಸಿ, ಮೊದಲು ಆಕಿಂದು 2 ಪ್ರೆಗ್ನೆನ್ಸಿ ಫೇಲ್ ಆಗಿತ್ತು. ಸೊ ಇದಕ್ಕೆ ವಾಪಸ್ ಹಾಕಕ್ ಬರ್ತಿದ್ದಿಲ್ಲ. ಸೊ ನಾವು ಆ ಪೇಷಂಟಿಗೆ ಕನ್ಸೆಂಟ್ ತೊಂದ್ರೆ, ನಾನು ಸತ್ತ ಪರವಾಗಿಲ್ಲ, ನನ್ ಕೂಸು ಉಳಿಬೇಕು, ಇಲ್ಲಾಂದ್ರೆ ನನ್ನ ಫ್ಯಾಮಿಲಿಯಲ್ಲಿ ಎಂಟ್ರಿ ಇಲ್ಲ, ನನ್ನ ಹಸ್ಬೆಂಡಿಗೆ ಬೇರೆ ಮದ್ವೆ ಮಾಡ್ತಾರ. ಸೊ ನಾವು ಸತ್ರ ಪರವಾಗಿಲ್ಲ, ಆ ಕೂಸು ಉಳಿಬೇಕು. ಅಂತ ಇದು ಒಂದು ನಾವು ಗರ್ಭಚೀಲವನ್ನು ಹೊರಗೆ ಅದನ್ನು ಮೇಂಟೈನ್ ಮಾಡಿ ಆಲ್ಮೋಸ್ಟ್ 8.5 months ತನ ಅದು ಕೂಸನ್ನು ಇದು ಮಾಡಿ, ಸೊ ವಿ ಡೆಲಿವರ್ ದಟ್ ಬೇಬಿ ಸಕ್ಸಸ್ಫುಲಿ. ಸೊ ಅದು ಬಹಳಷ್ಟು ನ್ಯೂಸ್ ಇದರಲ್ಲಿ ಬಂದಿತ್ತು, ಇಬ್ರು ಆರೋಗ್ಯವಾಗಿದ್ದಾರೆ. ಸೊ ಇಂತ ಒಂದು ನಾವು ಚಾಲೆಂಜಿಂಗ್ ಕೇಸಸ್ ಅನ್ನು ತಗೋತಾ ಇದ್ದೇವೆ.
ಸೊ ದಟ್ ಈಸ್ ಹೌ ವಿ ಆರ್. ದೊಡ್ಡ ರಿಸ್ಕ್ ಅಲ್ವಾ ಇದು? ಹೆಂಗ್ ಅನ್ಸುತ್ತೆ ಆ ಸಿಚುವೇಶನ್ಸ್ ಅಲ್ಲಿ? ದಟ್ ಈಸ್ ದಿ ಡ್ರೈವಿಂಗ್ ಫೋರ್ಸ್ ಅನ್ಬಹುದು. ಇಂತ ಒಂದೇ ಪೇಷಂಟ್ ಹೋದ್ರೆ ನಮ್ಗೆ ಇನ್ನಷ್ಟು ದೊಡ್ಡ ಲೆವೆಲ್ ಅಲ್ಲಿ ಇನ್ನಷ್ಟು ಎಲ್ಲ ಫೆಸಿಲಿಟೀಸ್ ಇದು ಮಾಡ್ತಾ ಇಂತ ಒಂದು ಕೇಸಸ್ ಮಾಡ್ಬೇಕಂತ. ಯಾಕಂದ್ರೆ ಮೇನ್ ಪ್ರಾಬ್ಲಮ್ ನಮ್ಮ ಏರಿಯಾದಲ್ಲಿ ಫೈನಾನ್ಷಿಯಲ್ ತುಂಬಾ. ಇಂತ ಒಂದು ಪೇಷಂಟ್ ನಾವು ಎಲ್ಲಾರು ಹೈದರಾಬಾದ್, ಬೆಂಗಳೂರು ಇಲ್ಲಿ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಕಳಿಸ್ಬೇಕಂದ್ರೆ ಇಂತ ಒಂದು ಪೇಷಂಟ್ 10-15 ಲಕ್ಷ ರೂಪಾಯಿ ಖರ್ಚು ಬರುತ್ತೆ. ಸೊ ಅಂತ ಒಂದು ಇದು ನಾವು ವಿತೌಟ್ ಎನಿ ಇಂಥವು ಚಾಲೆಂಜಿಂಗ್ ಕೇಸ್ ಸ್ಪೆಷಲಿ ವಿ ಡೋಂಟ್ ಸಿ ಎನಿ ಪಾಕೆಟ್ಸ್. ಕೊಟ್ಟರು ಪರವಾಗಿಲ್ಲ, ಕೊಟ್ಟಿಲ್ದ್ರು ಪರವಾಗಿಲ್ಲ. ಸೊ ಉಳಿದ್ರೆ ಸಾಕು. ಉಳಿಸೋ ಪ್ರಯತ್ನ ಮಾಡ್ಬೋದಾಗಿತ್ತು. ಸೊ ಅಲ್ಲಿಂದ ಇನಿಷಿಯಲಿ ನಮಗೂ ತುಂಬಾ ಪ್ರಾಬ್ಲಮ್ ಆಯ್ತು. ಸೊ ಲೇಟರ್ ಆನ್ ಕೋವಿಡ್ ಅಲ್ಲಿ ನಾನು ಹೇಳ್ತೀನಿ, ಕೋವಿಡ್ ವಾಸ್ ಅ ಟರ್ನಿಂಗ್ ಪಾಯಿಂಟ್ ಫಾರ್ ಅವರ್ ಹಾಸ್ಪಿಟಲ್. ಯಾಕಂತಂದ್ರೆ ನಮ್ಮಲ್ಲಿ ಬರುವಂತ ಏನ್ ಪೇಷಂಟ್ಸ್ ಇದ್ದವು, I'll tell you, we gave the best possible care in Gulbarga for COVID patient. If you look at the death rates, ನಾನು ಚಾಲೆಂಜ್ ಮಾಡಿರ್ಬೋದು, ಗುಲ್ಬರ್ಗಾದಲ್ಲಿ ಎಲ್ಲಕ್ಕಿಂತ ಲೀಸ್ಟ್ ಡೆತ್ ರೇಟ್ಸ್ ನಮ್ಮಲ್ಲಿ ಹೋಯ್ತು. ನಾನು ಎಷ್ಟೊಂದು ಈಗ ನಾನು ಫಂಕ್ಷನ್ಸ್ ಅಲ್ಲಿ ಹೋಗ್ತೀನಿ, ಇದರಲ್ಲಿ ಹೋಗ್ತೀನಿ, ಎಲ್ಲರೂ ಬಂದು ಇದು ನೋಡಿ ನಿಮ್ಮ ಹಾಸ್ಪಿಟಲ್ ಅಲ್ಲಿ ಉಳಿದಂತ ಪೇಷಂಟ್, ಇದು ನೋಡಿ ಈ ಒಂದು ಹುಡುಗಂದು ಜಸ್ಟ್ ಮದುವೆ ಇತ್ತು ಕೋವಿಡ್ ಟೈಮ್ ಅಲ್ಲಿ. He was so ill, he was on ventilator for almost 1 month. ಸೊ ಕೋವಿಡ್ ಎಲ್ಲ ಮುಗಿದ್ಮೇಲೆ ಅವ್ನು ಮದುವೆ ಮಾಡ್ಕೋಬೇಕಾದ್ರೆ ನಾನು ಹೋಗಿ ಅವ್ನ ಬಾಜು ನಿಂದ್ರತನ ಅವನು ತಾಳಿ ಕಟ್ಲಿಲ್ಲ. ಸೊ ಅಂತ ಒಂದು ಕೂಡ ದಿಸ್ ಇಸ್ ಅಲ್ಲ, ಇದು ನಿಮ್ಮನ್ನ ಒಂದು ಇನ್ಸ್ಪೈರ್ ಮಾಡುತ್ತೆ, ಇನ್ನೊಂದು ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಮಾಡುತ್ತೆ. ವೆರಿ ನೈಸ್ ಸರ್. ಈಗ ನಿಮ್ಮ ಜರ್ನಿಯಲ್ಲಿ ನಿಮ್ಮ ಪತ್ನಿನ ಆಗಾಗ ನೆನಪಿಸ್ಕೊಳ್ತಾ ಇದ್ರಿ, ಅವ್ರದ್ದು IVF ಸೆಂಟರ್ ಇದೆ, ಇದ್ರ ಬಗ್ಗೆ ಹೇಳಿ ಸರ್. ಮೈ ವೈಫ್ ನಾನು ಹೇಳ್ಬೋದು, ಶಿ ಈಸ್ ವೆರಿ ವರ್ಕೋಹಾಲಿಕ್. ಅವರಿಗೂ ತುಂಬಾ ಇದು ನಾನು ಬೆಳಿಬೇಕು, ನಾನು ಏನಾರೇ ಒಂದು ಡಿಫ್ರೆಂಟ್ ಮಾಡಬೇಕು ಅನ್ನೋದು ಇದರಲ್ಲಿ. ಸೊ ಆ ಒಂದು ಉದ್ದೇಶದಿಂದ ಶಿ ಸ್ಟಾರ್ಟೆಡ್ ವಿತ್ ಹೈ ರಿಸ್ಕ್ ಪ್ರೆಗ್ನೆನ್ಸೀಸ್. ಈ ಗುಲ್ಬರ್ಗಾದಲ್ಲಿ ಯಾವ ಪ್ರೆಗ್ನೆನ್ಸೀಸ್ ಕ್ರಿಟಿಕಲ್ ಆಗುತ್ತೆ, ಯಾರು ಹಿಡಿಯಲ್ಲ ಅಂತ ಒಂದು ಪೇಷಂಟ್ಸ್ ಅನ್ನು ಅವರು ಟ್ರೀಟ್ ಮಾಡ್ತಾರೆ. ಸೊ ಆಲ್ಮೋಸ್ಟ್ ನಾನು ಹೇಳ್ಬಹುದು, ಈಗ ಆಲ್ಮೋಸ್ಟ್ ಒಂದು 1800 to 2000 ಹೈ ರಿಸ್ಕ್ ಪೇಷಂಟ್ಸ್ ಅನ್ನು ಅವರು ಹ್ಯಾಂಡಲ್ ಮಾಡಿದ್ದಾರೆ. ಅದರಲ್ಲಿ ಬಹಳಷ್ಟು ಮಂದಿಗೆ ಒಂದು ಪುನರ್ಜೀವನ ಕೊಟ್ಟಿದ್ದಾರೆ. ಸೊ ಆ ಒಂದು ಇದನ್ನ ನೋಡ್ತಾ ಈಗ ನಾವು ಆ ಒಂದು ಫೆಸಿಲಿಟೀಸ್ ಅನ್ನು ಅಪ್ಗ್ರೇಡ್ ಮಾಡೋದ ಒಂದು ಉದ್ದೇಶದಿಂದ ಈಗ IVF ಸೆಂಟರ್ ಒಂದು ಸ್ಟಾರ್ಟ್ ಮಾಡಿದ್ರು. ಇನಿಷಿಯಲಿ ಅವರು ಈಗ ನೀವು 2018 ಸ್ಟಾರ್ಟ್ ಮಾಡಿದಾಗ ಅವರು ನಿಮ್ಮ ಹಾಸ್ಪಿಟಲ್ ಜೊತೆಗೆ ಕೆಲಸ ಮಾಡ್ತಿದ್ರೆ, ಈಗ IVF ಸಪರೇಟ್ ಆಗಿ ಮಾಡಿದ್ರೆ ಅಥವಾ ಅಲ್ಲೇ? 2018 ಅಲ್ಲಿ ಅವರು ಇನ್ನ PG ಓದ್ತಾ ಇದ್ರು. ಲಾಸ್ಟ್ 3 years ಬ್ಯಾಕ್ ಅವರು ಎಲ್ಲಾ ಕೋರ್ಸಸ್ ಮುಗಿಸ್ಕೊಂಡು ಈಗ ನಮ್ 3 years ಬ್ಯಾಕ್ ನಮ್ಗೆ ಜಾಯಿನ್ ಮಾಡಿದ್ದಾರೆ. ಓಕೆ. ಈಗ IVF ನಿಮ್ ಈಗ ಸನ್ರೈಸ್ ಜೊತೆಗೇನೆ ಇದೆಯಾ ಅಥವಾ ಸಪರೇಟ್? ಇಲ್ಲ, ಸನ್ರೈಸ್ ಜೊತೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅಂದ್ರೆ ಅದೇ ಬಿಲ್ಡಿಂಗ್ ಅಲ್ಲಿ. ಸೊ ಮೇನ್ ಉದ್ದೇಶ ಏನಿದೆ ಅಂದ್ರೆ ನಮ್ಮ ಏರಿಯಾದಲ್ಲಿ IVF ಅಂತಂದ್ರೆ ಒಂದು ಕನಸು ಹೇಳ್ಬೋದು. ಯಾಕಂದ್ರೆ ಇದು ತುಂಬಾ ಕಾಸ್ಟ್ಲಿ ಪ್ರೊಸೀಜರ್. ಸೊ ನಾವೇನ್ ಪ್ಲಾನ್ ಮಾಡ್ತಾ ಇದ್ದೇವೆ, ಈ ಹಳ್ಳಿ ಜನರಿಗಾಗ್ಲಿ, ಇವ್ರು ಯಾರಿಗೆ ಮಕ್ಕಳಿರಲ್ಲ, ಸೊ ಅವರಿಗೆ ಒಂದು ಬಹಳಷ್ಟು ಕಡಿಮೆ ದರದಲ್ಲಿ ಈ ಒಂದು ಫೆಸಿಲಿಟೀಸ್ ಕೊಡ್ಬೇಕಂತ ಒಂದು ಉದ್ದೇಶದಿಂದ ನಾವು ವಿ ಆರ್ ಕಮಿಂಗ್. ಸರ್, ಕಲಬುರ್ಗಿ ಇಂತ ಭಾಗ ಅಂದಾಗ ಅಂದ್ರೆ ಏನೋ ಒಂದು ಮೆಡಿಕಲ್ ಫೆಸಿಲಿಟಿ ಸಿಗಬೇಕು ಅಂದರೆ ಟ್ರಾವೆಲಿಂಗು ಮತ್ತು ಎಷ್ಟೇ ದೂರ ಹೋದರೂ ಜೀವ ಉಳಿಸ್ಕೊಂಬರೋದು ಕಷ್ಟ ಅನ್ನೋ ಸನ್ನಿವೇಶದಲ್ಲಿ ನೀವು ಅಲ್ಲ ಆಸ್ಪತ್ರೆ ಮಾಡಿರೋದು, ಅಲ್ಲಿನ ಜನರಿಗೆ ಎಷ್ಟು ಒಳ್ಳೆ ಫೀಡ್ಬ್ಯಾಕ್ ಸಿಗ್ತಾ ಇದೆ ಅಲ್ಲಿನ ಜನರಿಂದ? ತುಂಬಾನೇ ಹೆಲ್ಪ್ ಆಗಿದೆ ನಾನು ಹೇಳ್ಬೋದು. ಇದೇ ಒಂದು 5 ವರ್ಷ 10 ವರ್ಷ ಹಿಂದ್ಗಡೆ ಹೋದ್ರೆ ಇವನ್ ನಮ್ಮ ಫ್ಯಾಮಿಲಿಯಲ್ಲಿ ಏನಾರೇ ಆದ್ರೂ ಕೂಡ ನಾವು ಶೋಲಾಪುರಿಗೆ ಹೋಗ್ಬೇಕು. ಒಂದ್ ಸ್ಮಾಲ್ ಇದಕ್ಕೋಸ್ಕರ ಚೆಕಪ್ಗೋಸ್ಕರನು ಶೋಲಾಪುರಿಗೆ ಹೋಗ್ಬೇಕು. ನೋಡ್ಬೋದು, ಶೋಲಾಪುರ್ಲಿಂದ ಗುಲ್ಬರ್ಗಕ್ಕೆ ಅವಾಗ ಬಹಳಷ್ಟು ಟ್ರೈನ್ಗಳು ಫುಲ್ ನಡೀತಾ ಇರ್ತೀವಿ, ಬರೀ ಪೇಷಂಟ್ ಲಿಂದ ಅದನ್ನು. ಸೊ ಆ ತರ ಒಂದು ಸ್ಥಿತಿ ಇತ್ತು ಗುಲ್ಬರ್ಗದಲ್ಲಿ. ಈಗ ಬಹಳಷ್ಟು ಇಂಪ್ರೂವ್ಮೆಂಟ್ ಆಗಿದೆ. ಸೊ ಆ ಇದರಲ್ಲಿ ಈಗ ನಮ್ಮಂತ ಹಾಸ್ಪಿಟಲ್ಸು ಬಂದಿದ್ರಲಿಂದ ಸೊ ಜನರಿಗೆ ಏನಿದೆ, ಒಂದು ನಂಬಿಕೆ ಇದೆ, ಈ ಎಲ್ಲ ಇಲ್ಲೇ ಇಲಾಜ್ ಆಗ್ತಾ ಇದೆ, ಅಲ್ಲೂ ಟ್ರಾವೆಲ್ ಮಾಡೋದ್ ಬೇಕಾಗಿರ್ಲ. ಆಲ್ಮೋಸ್ಟ್ ಕ್ರಿಟಿಕಲ್ ಪೇಷಂಟ್ಸ್ ಆಗ್ಲಿ, ಡಿಫಿಕಲ್ಟ್ ಸರ್ಜರೀಸ್ ಆಗ್ಲಿ, ಎಲ್ಲದಕ್ಕೂ ಇಲ್ಲಿ ಪರಿಹಾರ ಸಿಗುತ್ತೆ ಅಂತ ಒಂದು ನಂಬಿಕೆ ಅವ್ರಿಗೆ ಬಂದಿದೆ. ಇದೇ ಒಂದು ನಂಬಿಕೆಯಿಂದ ಸೊ ಈಗ ನಾನು ಏನ್ ಮಾಡ್ತಾ ಇದ್ದೀನಿ, ಈ ಅವ್ರ ಭರವಸೆ ಒಂದು ಇಂಥ ಸೆಂಟರ್ ಅನ್ನು ತೆಗಿಯಬೇಕಂತ ಒಂದು ಆಸೆ ಇದೆ.
ಬೆಂಗಳೂರು, ಹೈದರಾಬಾದ್ ಅಲ್ಲಿ ಕಾರ್ಪೊರೇಟ್ ಲೆವೆಲ್ ಅಲ್ಲಿ ಏನ್ ಫೆಸಿಲಿಟೀಸ್ ಸಿಗ್ತವೆ ಹ. ಆ ಫೆಸಿಲಿಟೀಸ್ ಅನ್ನು ನಾನು ನರ್ಸಿಂಗ್ ಹೋಮ್ ಪ್ರೈಸಸ್ ಅಲ್ಲಿ ಕೊಡ್ಬೇಕಂತ ಒಂದು ಆಸೆ. ಇವತ್ತು ಈ ಸಾಧಕರ ಸ್ಥಾನದಲ್ಲಿ ಕೂತ್ಕೊಂಡಿದ್ದೀರಿ, ಕಣ್ಮುಚ್ಚಿ ಯೋಚನೆ ಮಾಡ್ಬೇಕಾದ್ರೆ ಒಂದು ಆತ್ಮತೃಪ್ತಿ, ಹೌದಪ್ಪ ಸರಿಯಾದ ದಾರಿಯಲ್ಲಿ ಭಗವಂತ ನಡೆಸಿದ್ದಾನೆ, ಒಂದು ಆ ಪಾತ್ ಕರೆಕ್ಟ್ ಆಗಿದೆ ಅನ್ನುವಂಥ ಆತ್ಮತೃಪ್ತಿ ಇದೆಯಾ? 4 ಜನಕ್ಕೆ ಉಪಕಾರ ಮಾಡ್ತಿರುವಂತ ಈ ಒಂದು ವೃತ್ತಿಗೆ ಸಂಬಂಧಪಟ್ಟಂತೆ. ನಂದು ಏನಿರುತ್ತೆ ಗೊತ್ತಾ ಮೇಡಮ್, ಡೈಲಿ ನಾನು ಮನೆಗೆ ಹೋಗಿ ಮಲ್ಕೋಬೇಕಾದ್ರೆ ನಾನು ಒಂದು ಅನಲೈಸ್ ಮಾಡ್ತೀನಿ, ಇವತ್ತು ನನ್ನ ಕಡೆಯಿಂದ ಏನ್ ತಪ್ಪಾಗಿದೆ, ಏನಿದು ಆಗಿದೆ. ಸೊ ನಂದು ಮೇನ್ ಉದ್ದೇಶ ಅದೇ ಇರುತ್ತೆ, ಐ ಶುಡ್ ನಾಟ್ ಡೂ ಎನಿಥಿಂಗ್ ರಾಂಗ್, ಎನಿ ಅನ್ಎಥಿಕಲ್ ಥಿಂಗ್. ಸೊ ನಾನು ಮಲ್ಕೋಬೇಕಾದ್ರೆ ಅದೇ ಒಂದು ಇದು ತಪ್ಪು ಮಾಡಿದ್ರೆ ಅಂದ್ರೂ ಅದಕ್ಕೆ ಹೆಂಗ್ ತಿದ್ಪಡಿಸ್ಬೇಕು, ಹೆಂಗ್ ಇದು ಮಾಡ್ಬೇಕನ್ನೋದು ಒಂದು. ಸರ್, ಕೈ ಮೀರಿ ನಿಮ್ಮ ಕೈ ಮೀರಿ ಏನಾದ್ರು ಯಾವ್ದೋ ಪೇಷಂಟ್ ಜೀವ ಕಳ್ಕೊಂಡಿದ್ಯಾ ಅಥವಾ ಕೈಲಾದ ಪ್ರಯತ್ನ ಮಾಡಿರ್ತೀರಿ, ಅವಾಗ ಪ್ಲಸ್ ಮೈನಸ್ ಈ ತರದ ಟೀಕೆ ಟಿಪ್ಪಣಿಗಳು ಬರ್ತಿರ್ತವೆ, ಅಂತ ಸಿಚುವೇಶನ್ ಫೇಸ್ ಮಾಡಿದೆ ಏನಾದ್ರು ನೆನಪು ಮಾಡ್ಕೊಳ್ಬೋದು? ತುಂಬಾ ಸಿಚುವೇಶನ್ಸ್ ಇದೆ. ಯಾಕೆ ಇನಿಷಿಯಲ್ ಫೇಸಸ್ ಅಲ್ಲಿ ಈ ಕ್ವಶನ್ ನೀವು ನನ್ಗಲ್ಲ ನನ್ ವೈಫಿಗೆ ಕೇಳಬೇಕು. ಯಾಕಂದ್ರೆ ಒಂದು ಪೇಷಂಟ್ ತುಂಬಾ ಸೀರಿಯಸ್ ಇತ್ತಂದ್ರೆ ಆ ಸೀರಿಯಸ್ನೆಸ್ ವಾತಾವರಣ ನಮ್ಮ ಮನೆಯಲ್ಲೂ ಕೂಡ ಇರ್ತಿತ್ತು. ಮೈ ವೈಫ್ ಇಸ್ ಟು ಕನ್ಸೋಲ್ ಮೀ, ಇರ್ಲಿ ಆರಾಮಾಗುತ್ತೆ ಏನಾಗ ಅಂತ. ಏನಾದ್ರೆ ಒಂದ್ ಬಾಳೆ ಯಂಗ್ ಪೇಷಂಟ್ ಆಗ್ಲಿ ಇದು ಆಗ್ಲಿ ಡೆತ್ ಆತಂದ್ರೆ ಕೂಡ ಆ ಒಂದು ಇದು ನನ್ನ ಇದ್ರ ಮೇಲೆ ಇರ್ತಿತ್ತು. ಅವಾಗ ಶಿ ಯೂಸ್ ಟು ಕನ್ಸೋಲ್ ಮೀ, ಯು ಹ್ಯಾವ್ ಡನ್ ವಾಟ್ ಎವರ್ ಬೆಸ್ಟ್, ಯು ಆರ್ ಎ ವುಮೆನ್ ಬೀನ್, ಯು ಡೋಂಟ್ ಬಿಹೇವ್ ಲೈಕ್ ಎ ಗಾಡ್, ಯು ಆರ್ ಎ ವುಮೆನ್ ಬೀನ್, ಯು ಹ್ಯಾವ್ ಡನ್ ವಾಟ್ ಎವರ್ ಬೆಸ್ಟ್, ಯು ಕುಡ್ ಹ್ಯಾವ್ ಡನ್ ಇಟ್. ಅಂದ್ರೆ 100% ಹಾಕಿರ್ತೀರಿ, ಅದ್ರ ಮೇಲಿಂದ ಏನು ಮಾಡಕ್ಕಾಗಲ್ಲ. ಸೊ ಆ ತರ ಸಿಚುವೇಶನ್ ತುಂಬಾ ಬರ್ತಿತ್ತು ಇನಿಷಿಯಲ್ ಇದಲ್ಲಿ. ನೌ ಐ ಹ್ಯಾವ್ somehow able to manage those things. ವೆರಿ ನೈಸ್. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ವೈದ್ಯ ವೃತ್ತಿಯನ್ನು ನೀವು ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ಕಾರಣ ಏನು, ಇವತ್ತು ಈ ಹಂತಕ್ಕೆ ಬಂದಿದ್ದಾರೆ ಅಂದ್ರೆ ಆರಂಭಿಕ ಸವಾಲುಗಳಿರ್ಬೋದು ಮತ್ತು ಅದನ್ನ ಹೆಂಗೆ ಸಕ್ಸಸ್ಫುಲ್ ಆಗಿ ತಗೊಂಡು ಹೋಗ್ಬೋದು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಅಸ್. ಥ್ಯಾಂಕ್ ಯು ಮ್ಯಾಮ್. ಸೊ ನೋಡಿದ್ರೆ ವೀಕ್ಷಕರೇ, ಆರಂಭದಲ್ಲಿ ಒಂದು ಮಾತನ್ನು ನಾನು ಹೇಳಿದೆ, ವೈದ್ಯು ನಾರಾಯಣ ಹರಿ ಅಂತ ಹೇಳಿ. ಯಾಕಂದ್ರೆ ವೈದ್ಯರನ್ನ ನಾವು ಭಗವಂತನ ರೀತಿಯಲ್ಲಿ ನೋಡ್ತೀವಿ. ಎಂಥ ಸಂದರ್ಭದಲ್ಲೂ ಕೂಡ ಜೀವ ಹೋಗುವ ಸಂದರ್ಭದಲ್ಲಿ ವೈದ್ಯರನ್ನ ಕಂಡಾಗ ಅವ್ರು ನಮ್ಮನ್ನು ಬದುಕಿಸ್ತಾರೆ ಅನ್ನುವಂಥ ಮನೋಭಾವ, ಅದಕ್ಕೆ ಸ್ಪಷ್ಟ ನಿದರ್ಶನ ಅಂತ ಹೇಳಿದ್ರೆ ಸನ್ರೈಸ್ ಹಾಸ್ಪಿಟಲ್ ಮತ್ತು ಅಲ್ಲಿರುವಂತಹ ಡಾಕ್ಟರ್ ಸಲ್ಮಾನ್ ಪಟೇಲ್ ಅವರು ಮತ್ತು ಅವರ ಕುಟುಂಬ. ಯಾಕಂತ ಹೇಳಿದ್ರೆ ಇವತ್ತು ಇಡೀ ಕುಟುಂಬವೇ ಜನಸೇವೆಗಾಗಿ ನಿಂತ್ಕೊಂಡಿದೆ. ಅವರ ಸುತ್ತಮುತ್ತ ಕಲಬುರಗಿ ಭಾಗದ ಜನಸಾಮಾನ್ಯರಿಗೆ ಉತ್ತಮ ಆರೋಗ್ಯವನ್ನು ಕೊಡಬೇಕು ಅಂತ ಹೇಳಿ ನೋಡಿ 2018ರಲ್ಲಿ ಆಸ್ಪತ್ರೆ ಅನ್ನೋದು ಆರಂಭ ಆಗುತ್ತೆ. ಇವತ್ತಿನವರೆಗೂ ಕೂಡ ಯಾವುದೇ ರೀತಿಯ ಬೆಲೆ ಏರಿಕೆಯನ್ನು ಮಾಡದೆ ಜನಸಾಮಾನ್ಯರಿಗೆ ಆರೋಗ್ಯ ಅನ್ನೋದು ಕೈಗೆಟಕುವ ದರದಲ್ಲಿ ಸಿಗಬೇಕು ಅನ್ನುವಂತಹ ಸದುದ್ದೇಶವನ್ನು ಇಟ್ಕೊಂಡಿದ್ದಾರೆ. ಮುಂದೆ ಬಹಳಷ್ಟು ಪ್ಲಾನ್ಗಳು ಇಟ್ಕೊಂಡಿದ್ದಾರೆ. ಅವೆಲ್ಲವೂ ಕೂಡ ಆದಷ್ಟು ಬೇಗ ಈಡೇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.